ಯಾಕೋ ಎಂತ ಪ್ರಿಯ ಸಾರ್ವಜನಿಕರಿಗೂ ಹೃತ್ಪೂರ್ವಕ ಸ್ವಾಗತ ಕೋರುತ್ತಿದ್ದೇನೆ. ಇದರೊಂದಿಗೆ ಪೊಲೀಸ್ ಸಿಬ್ಬಂದಿಯವರಿಗೂ ಹೃತ್ಪೂರ್ವಕ ಸ್ವಾಗತ ಕೋರುತ್ತಿದ್ದೇನೆ. ಪ್ರತಿ ವರ್ಷ ಮಾರ್ಚ್ 3ರಂದು ವಿಶ್ವದ ಹಿಂದಿನ ವರ್ಷದ ಅಂದರೆ 2026ರ ವಿಶ್ವ ಶ್ರವಣದ ದಿನದ ಥೀಮ್ ಕಮ್ಯುನಿಟೀಸ್ ಟು ಕ್ಲಾಸ್ ರೂಮ್. ಶ್ರವಣ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು, ವಿಶೇಷವಾಗಿ ಮಕ್ಕಳಲ್ಲಿ ಶ್ರವಣ ದೋಷವನ್ನು ಸಮಯಕ್ಕೆ ಸರಿಯಾಗಿ ಮಹತ್ವವನ್ನು ಜನಸಾಮಾನ್ಯರಿಗೆ ತಿಳಿಸಿ ಶ್ರವಣ ದೋಷವನ್ನು ತಡೆಗಟ್ಟುವುದು. ಇಂದಿನ ವೇಗದ ಜೀವನ ಶೈಲಿ ಹೆಚ್ಚುತ್ತಿರುವ ಶಬ್ದ ಮಾಲಿನ್ಯ, ನಾಟಕ 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 ಒಂದು ಊರಿನಲ್ಲಿ ಅಂಜಲಿ ಎಂಬ ಮುಗ್ಧ ಹುಡುಗಿ ಇರುತ್ತಾಳೆ. ಅಯ್ಯೋ, ಆಫೀಸಲ್ಲಿ ಎಷ್ಟು ಕೆಲಸ ಇರುತ್ತೆ, ತಲೆನೋವು ಬಂದ್ಬಿಡುತ್ತೆ, ಸಾಕ ಹೋಗುತ್ತೆ. ಅಯ್ಯೋ, ಲೇ ಪಾಪು ಎಲ್ಲಿ? ಅಲ್ಲೇ ಇದೆ ನೋಡಿ. ಓ, ಇಲ್ಲೇ ಇದೆ ನಮ್ಮ ಪಾಪು. ಓ, ಎಷ್ಟು ಚೆನ್ನಾಗಿದೆ ನೋಡು ನನ್ನ ಪಾಪು, ಎಷ್ಟು ಮುದ್ದಾಗಿದ್ದಾಳೆ ಅಲ್ವಾ? ಕೊಡಿ ಒಂದು ನಿಮಿಷ. ಇಲ್ಲ, ಕೊಡಲ್ಲ ನಾನು ನಿಂಗೆ. ಕೊಡಿ, ಪರವಾಗಿಲ್ಲ. ಇಲ್ಲ, ಕೊಡಲ್ಲ ಕಣೆ. ಹೋಗಿ ಏನಾದ್ರು ತಿನ್ನಿಸ್ತೀಯಾ? ಇಲ್ಲ, ಮರ್ತೋದೆ. ಹೋಗಿ ಏನಾದ್ರು ತಗೊಂಡು ಹೋಗಿ ಫಸ್ಟ್ ತಿನ್ಸೋದಿಕ್ಕೆ ಕೊಡು. ಸರಿ, ಇರಿ ಒಂದು ನಿಮಿಷ. ಅಯ್ಯೋ, ನಮಗ ಹೊಟ್ಟೆ ಹಸಿತಿದ್ಯಾ? ಅಲ್ಲೇ, ಅಯ್ಯೋ ಅವನು ಬಂಗಾರ. ಅಂಜಲಿ, ಅಂಜಲಿ, ಏನ್ ಮಾಡ್ತಿದ್ದೆ ನನ್ ಮುದ್ದು ಕಂದ? ಆಟ ಆಡ್ತಿದೀಯಾ? ಈಗ ನಾವೊಂದು ಆಟ ಆಡೋಣ. ಆನೆ ಬಂತೊಂದಾನೆ, ಯಾವೂರಾನೆ, ಇಲ್ಲಿಗೆ ಯಾಕೆ ಬಂತು, ಪಾಪು ನೋಡಕ್ ಬಂತು. ಏ, ಯಾವ ಆಟ ಆಡ್ತಾ ಇದ್ದೀರಾ? ಆನೆ ಬಂತೊಂದಾನೆ ಆಟ ಆಡ್ತಿದೀವಿ. ನಾನು ನಿಮ್ ಜೊತೆ ಆಟ ಆಡ್ಲಾ? ಬನ್ನಿ ಬನ್ನಿ. ಬರ್ಲಾ? ಬನ್ನಿ. ಯಾವ ಆಟ ಆಡೋಣ ಅಂಜಲಿ? ಗುಮ್ಮ ಬಂತೊಂದ್ ಗುಮ್ಮ. ಅಂಜಲಿ, ಅಂಜಲಿ, ಎಲ್ಲಿದೀಯಾ? ಊಟ ಮಾಡಿಯ ಬಾ. ಅಂಜಲಿ, ಊಟ ಮಾಡಿಯ ಬಾ ಅಮ್ಮ. ಯಾಕೆ ಇಷ್ಟೊತ್ತರನು ಬರ್ಲಿಲ್ಲ? ಇನ್ನೊಂದ್ಸಲ ಹೋಗಿ ಕರಿಯ ನೋಡೋಣ. ಅಂಜಲಿ, ಅಂಜಲಿ, ಅರ್ಥ ಆಗ್ತಿಲ್ಲ ನಿಮ್ಗೆ? ಊಟ ಮಾಡಿಯ ಬಾ. ಯಾಕೆ ಅವ್ನು ಗಮನ ಕೊಡ್ತಿಲ್ಲ? ಒಂದ್ಸಲ ಅವ್ರ ಅಪ್ಪಗೆ ಹೇಳಿ ನೋಡೋಣ. ರೀ, ಇಲ್ಲಿ ನೋಡಿ, ಅವಾಗಿಂದ ಅವ್ನು ಊಟ ಕರೀತದೇನಿ, ಯಾಕೋ ಗಮನನೇ ಕೊಡ್ತಿಲ್ಲ ಈ ಕಡೆ. ನಿಂಗೆ ಎಷ್ಟೆಲ್ಲ ಹೇಳಿದ್ದೀನಿ, ಏನಾಗಿರಲ್ಲ ಬಿಡು. ಅವಳು ಆಟ ಆಡ್ತಿಲ್ಲ, ಆಟ ಮುಳುಗೋಗಿರ್ತಾಳೆ, ಏನಾಗಿರಲ್ಲ. ಅಯ್ಯೋ ಇಲ್ಲ ರೀ, ನಾನು ತುಂಬಾ ತಿಂಗಳಿಂದ ನೋಡ್ತಾ ಇದ್ದೀನಿ, ಯಾಕೋ ಗಮನನೇ ಕೊಡ್ತಿಲ್ವೇ ಅವಳು. ನಿಂಗೆ ಎಷ್ಟೆಲ್ಲ ಹೇಳ್ತೀನಿ, ನಾನು ಕೆಲಸದಲ್ಲಿ ಇರುತ್ತೆ, ಕೆಲಸದಲ್ಲೆಲ್ಲ ಬಂದು ಇಷ್ಟಪಲ್ಲ ನೋಡ, ಕೇಳಿ ಗೂಗಲ್ಗೆ ಏನಾದ್ರು ಇರುತ್ತೆ, ಕ್ಲೀನ್ ಮಾಡಿ ನೋಡು. ಸರಿ ಇರಿ, ಒಂದ್ಸಲ ನೋಡ್ತೀನಿ. ಅಂಜಲಿ, ಈಗ ಕೇಳಿಸಿದೆ ನನಗೆ. ಯಾಕಮ್ಮ, ಏನಾಯ್ತು? ಅಯ್ಯೋ ಅತ್ತೆ, ನಾನು ತುಂಬಾ ತಿಂಗಳಿಂದ ನೋಡ್ತಾ ಇದ್ದೀನಿ, ಅವಳು ಯಾಕೋ ಗಮನ ಕೊಡ್ತಿಲ್ಲ ಈ ಕಡೆ. ಅಯ್ಯೋ ಅಷ್ಟೇನಾ? ನಮ್ಮ ಕಾಲದಲ್ಲೂ ಈ ತರ ಸುಮಾರು ಆಗ್ತಿತ್ತು. ನಾವಾಗ ಮನೆ ಮದ್ದೆನೆ ಉಪಯೋಗಿಸ್ತಿದ್ವಿ. ಏನಿಲ್ಲ, ಒಂಚೂರು ಎಣ್ಣೆನ್ ಬಿಸಿ ಮಾಡಿ ಅವಳು ಕಿವಿ ಒಳಗಾಕು, ಎಲ್ಲ ಸರಿ ಹೋಗುತ್ತೆ. ಅದೆಲ್ಲ ನಡೆಯುತ್ತಮ್ಮ? ಹೌದು ಕಣೋ, ಎಲ್ಲ ನಡೆಯುತ್ತೆ. ನಾನೇ ಎಷ್ಟೋ ಜನ ಕಿವಿಯಲ್ಲಿ ಎಣ್ಣೆ ಹಾಕಿದೀನಿ, ನೀನು ಒಂದ್ಸರಿ ಯಾಕೆ ನೋಡು. ಸರಿ ಆಯ್ತು, ಒಂದ್ಸಲ ಮಾಡಿ ನೋಡಿ, ಏನಾಗುತ್ತೆ ನೋಡೋಣ. ಸರಿ ಆಯ್ತು. ಹಾ, ಇವಾಗ ಒಂದ್ 5 ನಿಮಿಷ ಬಿಟ್ಕೊಂಡು ನೋಡು, ಎಲ್ಲ ಸರಿ ಹೋಗುತ್ತೆ, ಏನು ತಲೆ ಕೆಡಿಸ್ಕೋಬೇಡ. ಸರಿ ಅತ್ತೆ. ಅಂಜಲಿ, ಅಂಜಲಿ, ಈಗ ಕೇಳಿಸಿದೆ ನನಗೆ. ಅಯ್ಯೋ, ಈಗ ಗಮನ ಕೊಡ್ತಿಲ್ಲೇ. ಸರಿ ಬಿಡು, ಇನ್ನು ಮುಂದೆ ನೋಡೋಣ, ಬೆಳವಣಿಗೆ ಚೆನ್ನಾಗಿ ಆಗುತ್ತೆ ಅನ್ಸುತ್ತೆ.
ಎಲ್ಲ ಸಮಾಜದಲ್ಲೂ ಸಲಹೆಗಳು ತುಂಬಾ ಬೇಗ ಬರುತ್ತವೆ. ಕೆಲವೊಂದು ಸಹಾಯಕರವಾಗಿರುತ್ತದೆ, ಕೆಲವೊಂದು ನಮ್ಮನ್ನು ದಾರಿ ತಪ್ಪಿಸಬಹುದು. ಈಗೇನಾಗುತ್ತೆ ನೋಡೋಣ. ಏನಮ್ಮ ಶಾರದಮ್ಮ, ಹೇಗಿದ್ದೀರಾ? ಓ, ನೀವಣ್ಣ? ನಾನ್ ಚೆನ್ನಾಗಿದ್ದೀನಿ, ನೀವ್ ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀನಿ. ಈಗ ಈ ನಡುವೆ ಕಾಣ್ಲೇ ಇಲ್ಲ ಊರಲ್ಲಿ. ಎಲ್ಲಿಗೆ ಹೋಗಿದ್ರಿ? ನಾನು ನನ್ನ ಮಗಳ ಮನೆಗೆ ಹೋಗಿದ್ದೀನಿ, ಇವಾಗನೇ ಬರ್ತಾ ಇದ್ದೀನಿ. ಹೌದಾ? ಅಲ್ಲೆಲ್ಲ ಎಲ್ಲರೂ ಆರಾಮಾಗಿದ್ದಾರಾ? ಎಲ್ಲರೂ ಆರಾಮಾಗಿದ್ದಾರೆ. ನಿಮ್ಮ ಮನೆಯಲ್ಲಿ ಕಾಣ್ಲೇ ಇಲ್ಲ ಊರಲ್ಲಿ. ಎಲ್ಲಿಗೆ ಹೋಗಿದ್ರಿ? ನಾನು ನನ್ನ ಮಗಳ ಮನೆಗೆ ಹೋಗಿದ್ದೀನಿ, ಇವಾಗನೇ ಬರ್ತಾ ಇದ್ದೀನಿ. ಹೌದಾ? ಅಲ್ಲೆಲ್ಲ ಎಲ್ಲರೂ ಆರಾಮಾಗಿದ್ದಾರಾ? ಎಲ್ಲರೂ ಆರಾಮಾಗಿದ್ದಾರೆ. ನಿಮ್ಮ ಬೇಡ ಕಣಮ್ಮ, ಬರ್ತೀನಿ. ಸರಿ ಅಣ್ಣ. ಮತ್ತೆ ಮರ್ತೋಗಿದೆ, ನಿಮ್ಮ ಮಗಳಿಗೆ ಏನೋ ತೊಂದ್ರೆ ಅಂದ್ರೆ ಏನ್ ತೊಂದ್ರೆ? ಏನೇನು ತೊಂದ್ರೆನಾ? ಯಾರು ಹೇಳಿದ್ ನಿಮ್ಗೆ? ಸುಮ್ನೆ ಏನೇನೋ ಬಂದ್ ಹೇಳ್ಬೇಡಿ ಇಲ್ಲಿ. ನಮ್ಗೇನಾದ್ರೂ ತೊಂದ್ರೆ ಇದ್ರು ನಾವ್ ಮನೆ ಮದ್ದು ಉಪಯೋಗಿಸಿ ಸರಿ ಮಾಡ್ಕೊಂತೀವಿ. ಸುಮ್ನೆ ಏನೇನೋ ಹೇಳ್ಬೇಡಿ. ನೀನಾ ಎಲ್ರು ಹೇಳೋದ್ ಕೇಳಿಸ್ಕೊಂಡಿರ್ಬೇಡ. ಬೇಗ ಬಾ ಮನೆ ಒಳಗೆ. ಸರಿ ಅತ್ತೆ. ಸರಿ ಕಣಮ್ಮ, ಬರ್ತೀನಿ. ಅಣ್ಣ, ಒಂದ್ ನಿಮಿಷ ನಿಲ್ಲಿ. ಅಣ್ಣ, ನಮ್ಮ ಅತ್ತೆ ಇದೆಲ್ಲ ಸುಳ್ಳು. ನಾನ್ ತುಂಬಾ ಸಲ ಗಮನಿಸಿದ್ದೀನಿ, ನನ್ ಮಗಳು ಯಾಕೋ ತಿರುಗಿ ನೋಡೋದಿಲ್ಲ. ಏನು ಅಂತ ಅರ್ಥ ಆಗ್ತಿಲ್ಲ. ಅವ್ರ ಅಪ್ಪಗೆ ಎಷ್ಟು ಸಲ ಹೇಳಿ ನೋಡಿದ್ದೀನಿ, ಅವ್ರಂತೂ ತಲೆನೇ ಕೆಡ್ಸ್ಕೊತಿಲ್ಲ ಅಣ್ಣ. ಎಲ್ಲೋ ಕೆಟ್ಟು ಕಣ್ಣು ಬೆದರ್ಬೇಕು ಅನ್ಸುತ್ತೆ. ಓ ಹೌದಾ? ಇದಕ್ಕೆಲ್ಲ ಏನಣ್ಣ ಮಾಡೋದು? ನಿಮ್ಮ ಮಗಳಿಗೆ ಏನೋ ತೊಂದರೆ ಇದ್ರೆ ಅನ್ಸಿದ್ರೆ ಹೋಗಿ ವೇದವ್ಯಾಸ ಸ್ವಾಮಿ ಹತ್ರ ಹೋಗಿ ಪೂಜೆ ಮಾಡಿಸಿ, ಎಲ್ಲ ಸರಿ ಹೋಗುತ್ತೆ. ಹೌದಕ್ಕ, ನಮ್ಮನೆ ಕಡೆನೂ ಒಂದು ಮಗುಗೆ ಸಮಸ್ಯೆ ಆಗಿತ್ತು. ಅವಾಗ ನಾವು ಪೂಜೆ ಮಾಡಿಸಿದ್ವಿ, ಎಲ್ಲ ಸರಿ ಹೋಗಿತ್ತು. ನೀವು ಒಂದ್ಸಲ ಮಾಡಿ ನೋಡಿ. ಸರಿ ಅಕ್ಕ, ಒಂದ್ಸಲ ಮಾಡಿ ನೋಡೋಣ. ಅಕ್ಕಪಕ್ಕ ಮನೆಯವರ ಮಾತು ಕೇಳಿ ಅಂಜಲಿಯ ಸಮಸ್ಯೆಗೆ ಪರಿಹಾರ ಹುಡುಕಲು ಸ್ವಾಮಿಗಳ ಹತ್ರ ಹೋಗ್ತಾರೆ. ಇಲ್ಲೇನಾಗುತ್ತೆ ನೋಡೋಣ. ಆರೋಮಿ ಸೋಹ ಸ್ವಾಹ ಹುಮೆಸ್ಸಾಮಿ ಸೋಮೋ ಸ್ವಾಹ ಭೂಮಿ ಸ್ವಾಹ ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ, ಕುತ್ಕೊಳ್ಳಿ. ಹೇಳಿ, ಏನ್ ಸಮಸ್ಯೆ? ಸ್ವಾಮಿ, ನನ್ನ ಮಗಳು ತುಂಬಾ ತಿಂಗಳಿಂದ ನೋಡ್ತಾ ಇದೀನಿ. ಅವ್ಳಿಗೇನೋ ಸಮಸ್ಯೆ ಇದೆ ಅನ್ಸುತ್ತೆ ಸ್ವಾಮೀಜಿ. ಸರಿ, ಕೃಷ್ಣ ಓಂ ಸಹ ಹಿ ಓಂ ಪು ಸಹ ಹಿ ಹು ಸ್ವಾಮಿ ಸ್ವಾಮಃ ಹೂ ಸಿಂಹ. ಏನು ದೋಷ ಇದೆ ಎಲ್ಲ ಸರಿ ಮಾಡೋಣ. ಸರಿ ಸ್ವಾಮಿ. ಸರಸ್ವಾಮಿ ಅಸ್ವಾಮಿ ಸಾಹ ಸರಸ್ವಾಮಿ ಅಸ್ವಾಮಿ ಸಾಹ ಸರಸ್ವಾಮಿ ಅಸ್ವಾಮಿ ಸಾಹ ಸರಸ್ವಾಮಿ ಅಸ್ವಾಮಿ ಸಾಹ. ಈ ಪೂಜೆನ 7 ದಿನ ಮಾಡಿ ಎಲ್ಲ ಸರಿ ಹೋಗುತ್ತೆ. ಸರಿ ಸ್ವಾಮಿ, ಹೋಗಿ ಬರ್ತೀವಿ ಸ್ವಾಮಿ. ತೂತು ಅನ್ನು ಅಂಜಲಿ, ತೂತು ಅನ್ನು. ತೂತು. 7 ದಿನಗಳ ಪೂಜೆಯ ನಂತರ ಅಂಜಲಿ, ಅಂಜಲಿ, ಅಂಜಲಿ ಬ್ಯಾಗ್ ಇಟ್ಕೋ. ಅಂಜಲಿ, ಕೇಳಿಸ್ತಿಲ್ಲ ನನಗೆ? ಅಯ್ಯೋ, ಈಗ ಅವಳು ಕೇಳಿಸ್ಕೊತಿಲ್ವೇ? ಈ ಪೂಜೆನೂ ಸರಿ ಹೋಗಿಲ್ಲ, ಮನೆ ಮದ್ದು ಸರಿ ಹೋಗಿಲ್ಲ. ಏನ್ ಮಾಡೋದೀಗ? ಪೂಜೆಗಳು ಆಯ್ತು, ತೆಂಗಿನಕಾಯಿ ಕೂಡ ಒಡೆದು ಆಯ್ತು, ದೀಪಗಳು ಕೂಡ ಬೆಳಗ್ಗೆ ಆಯ್ತು. ಆದರೆ ಅಂಜಲಿಯ ಸಮಸ್ಯೆ ಮಾತ್ರ ಸರಿ ಹೋಗ್ಲಿಲ್ಲ. ಮುಂದೇನಾಗುತ್ತೆ ನೋಡೋಣ. ಅಕ್ಕ, ಅಕ್ಕ, ಯಾರು? ನಾನಕ್ಕ, ಅಂಗನವಾಡಿ ಕಾರ್ಯಕರ್ತೆ. ಬನ್ನಿ ಅಕ್ಕ ಒಳಗಡೆ. ನಮಸ್ಕಾರ ಅಕ್ಕ. ನಾನ್ ಸರ್ವೆ ಮಾಡೋದಕ್ ಬಂದಿದ್ದೀನಿ. ನಿಮ್ ಮನೇಲಿ ಎಷ್ಟ್ ಜನ ಇದ್ದೀರಾ? ನಮ್ಮ ಮನೇಲಿ 4 ಜನ ಇದೀವಕ್ಕ. ಹೌದಾ ಅಕ್ಕ? ಚಿಕ್ಕ ಮಕ್ಳು ಯಾರಾದ್ರೂ ಇದ್ದಾರಾ? ಒಂದ್ ಮಗು ಇದೆ. ಮಗುಗ್ ವಯಸ್ಸೆಷ್ಟು? ಮಗುಗೆ 5 ವರ್ಷ ಅಕ್ಕ. 5 ವರ್ಷನಾ ಅಕ್ಕ? ನೋಡ್ಬೋದಾ ನನ್ ಮಗುನ? ಅಲ್ಲೇ ಇದೆ ನೋಡಿ. ಪಾಪು, ಪಾಪು. ಮಗು ಹೆಸರೇನು? ಅಂಜಲಿ ಅಕ್ಕ. ಅಂಜಲಿ ಅಂತನಾ? ಓಯ್ ಅಂಜಲಿ. ಪಾಪು, ಅಂಜಲಿ, ಏನ್ ಮಾಡ್ತಾ ಇದೀಯಾ ಅಂಜಲಿ? ಯಾಕಕ್ಕ, ಮಗು ಮಾತಾಡ್ತಿಲ್ವಾ? ಯಾಕೋ ಮಗು ಕೇಳಿಸ್ಕೊತಾ ಇಲ್ವಲ್ಲ? ಗಮನಿಸಿದ್ರಾ ನೀವು? ಹಾ ಅಕ್ಕ, ನಾನ್ ತುಂಬಾ ತಿಂಗಳಿಂದಾನೇ ಗಮನಿಸಿದ್ದೀನಿ. ನನ್ ಮಾತುಗಳು ತಿರುಗಿ ನೋಡೋದೇ ಇಲ್ಲ. ನಾನು ಅವ್ರ ಅಪ್ಪ ಕೂಡ ಹೇಳಿ ನೋಡಿದ್ದೀನಿ. ಅವ್ರ ಅಪ್ಪ ಅಂತೂ ತಲೆನೇ ಕೆಡ್ಸ್ಕೊಳೋದಿಲ್ಲ. ಏನಕ್ಕ ಮಾಡೋದು? ಅಯ್ಯೋ ಹೌದಾ? ಹ್ಞೂ ಅಕ್ಕ, ಅದು ಬೇರೆ ನಾನು ಪೂಜೆಗಳು ಮಾಡಿಸಿದ್ದೀನಿ, ಮನೆ ಮದ್ದು ಯೂಸ್ ಮಾಡಿ ನೋಡಿದ್ದೀನಿ, ಯಾವುದು ಪ್ರಯೋಜನ ಆಗಿಲ್ಲ ಅಕ್ಕ. ಓ ಹೌದಾ ಅಕ್ಕ? ಇದಕ್ಕೆಲ್ಲ ಮನೆ ಮದ್ದು ಪೂಜೆ ಇದೆಲ್ಲ ಏನು ಕೆಲಸ ಮಾಡಲ್ಲ. ಇದಕ್ ಕಿವಿ ಕೇಳಿಸ್ಲಿಲ್ಲ ಅಂತಂದ್ರೆ ಇದೊಂದು ಸಮಸ್ಯೆನೆ. ಅದಕ್ಕೆ ನಾನು ಏನ್ ಮಾಡ್ಲಿ ಅಕ್ಕ? ಇದಕ್ಕೆ RL ಜಾಲಪ್ಪ ಹಾಸ್ಪಿಟಲ್ ಅಲ್ಲಿ ಕೇರ್ ಬಿಲ್ಡಿಂಗ್ ಅಂತ ಇದೆ. ಅಲ್ಲಿ 4ನೇ ಫ್ಲೋರ್ ಅಲ್ಲಿ ವಾಕ್ಶ್ರವಣ ವಿಭಾಗ ಅಂತ ಇದೆ. ಅಲ್ಲಿ ಆಡಿಯೋಲಜಿಸ್ಟ್ ಅಂಡ್ ಸ್ಪೀಚ್ ಪೆಥಾಲಜಿಸ್ಟ್ ಅಂತ ಇರ್ತಾರೆ.
ಅವರು ಕಿವಿ ಪರೀಕ್ಷೆ, ಮಾತಿನ ತೊಂದರೆ ಪರೀಕ್ಷೆ ಎಲ್ಲಾನು ನೋಡಿ ಪರೀಕ್ಷೆ ಮಾಡಿ ಏನ್ ತೊಂದರೆ ಆಗಿದೆ ಅಂತ ಕೂಡ ಹೇಳ್ತಾರೆ. ಆಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ. ನೀವು ಆದ್ರೆ ಅಲ್ಲಿ ಹೋಗಿ ಒಂದ್ಸಲ ತೋರಿಸ್ಲೇಬೇಕು ಅಕ್ಕ. ಸರಿ ಅಕ್ಕ, ಹೋಗ್ತೀನಿ. ಸರಿ ಅಕ್ಕ, ಆದಷ್ಟು ಬೇಗ ಹೋಗಿ, ಮರಿಬೇಡಿ ಆಯ್ತಾ? ಸರಿ ಅಕ್ಕ. ನಾನಿನ್ ಬರ್ತೀನಿ. ಹಾ. ಆಮೇಲೆ ಸಹಾಯ ಬರುತ್ತದೆ. ಅದು ಮಾಯೆಯ ರೂಪವಲ್ಲ, ಆದರೆ ಅದು ಜ್ಞಾನದ ರೂಪ. ನಮಸ್ಕಾರ ಸರ್. ನಮಸ್ಕಾರ ಮ್ಯಾಮ್, ಕೂತ್ಕೊಳ್ಳಿ. ನನ್ನ ಹೆಸರು ವರುಣ್, ನಾನು ಆಡಿಯೋಲಜಿಸ್ಟು. ಇವಾಗ ನಾನು ಮಾತಿನ ಬಗ್ಗೆ, ಕೇಳಿಸ್ಕೊಳ್ಳೋದ್ ಬಗ್ಗೆ ಸ್ವಲ್ಪ ಪ್ರಶ್ನೆಗಳು ಕೇಳ್ತೀನಿ. ಏನ್ ತೊಂದರೆ ಇದೆ? ಸರ್, ನಮ್ಮ ಮಗಳನ್ನ ತುಂಬಾ ತಿಂಗಳಿಂದ ನೋಡ್ತಾ ಇದ್ದೀನಿ. ಅವಳು ಯಾಕೋ ನಮ್ಮ ಕಡೆ ಗಮನನೇ ಕೊಡ್ತಿಲ್ಲ ಸರ್. ಹೌದಾ? ನಿಮ್ ಮಗು 9 ತಿಂಗಳು ಆದ್ಮೇಲೆ ಹುಟ್ಟಿದ್ದಾ? ಹೌದು ಸರ್. ನಿಮ್ ಮನೆಯಲ್ಲಿ ಯಾರಿಗಾದ್ರೂ ಇದೇ ತರ ಪ್ರಾಬ್ಲಮ್ ಇದೆಯಾ? ನಾನು ಅನ್ಕೊಂಡಂಗೆ ಯಾರಿಗೂ ಇಲ್ಲ ಸರ್. ನಿಮ್ ಮಗುಗೆ ಜೋರಾಗಿ ಜಾಸ್ತಿ ಶಬ್ದ ಬಂದಾಗ ಏನ್ ಮಾಡುತ್ತೆ? ಸರ್, ಅವಳಿಗೆ ನಾನು ಅನ್ಕೊಂಡಂಗೆ ಅವ್ರಿಗೆ ಕೇಳಿಸೋದಿಲ್ಲ ಅನ್ಸುತ್ತೆ ಜೋರ ಶಬ್ದ. ನಿಮ್ ಮಗು ಮಾತಾಡ್ತಾಳ? ಅಯ್ಯೋ ಇಲ್ಲ ಸರ್, ಏನು ಮಾತಾಡೋದೇ ಇಲ್ಲ. ಇನ್ನು ಒಂದು ಪದ ಕೂಡ ಹೇಳಿಲ್ವಾ? ಇಲ್ಲ ಸರ್. ಸರಿ, ಇವಾಗ ಕಿವಿ ಪರೀಕ್ಷೆ ಮಾಡಬೇಕು. ಪರೀಕ್ಷೆನಲ್ಲಿ ಎಷ್ಟುವರೆಗೆ ಕೇಳಿಸದೆ ಕಡಿಮೆ ಇದೆ, ಏನ್ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ. ಸರಿ ಸರ್. ಸಂಕ್ಷಿಪ್ತವಾದ ಶ್ರವಣ ತಪಾಸಣೆಯ ನಂತರ ಇವಾಗ ಟೆಸ್ಟಿಂಗ್ಸ್ ಎಲ್ಲ ಆಗಿದೆ. ನಿಮ್ ಮಗ್ಳಿಗೆ 80 ಇಂದ 90% ಅಷ್ಟು ಕಿವಿ ಕೇಳಿಸೋದು ಕಡಿಮೆ ಆಗಿದೆ. ನಮ್ ಕಿವಿಯಲ್ಲಿ 3 ಭಾಗ ಇದೆ: ಹೊರ ಕಿವಿ, ಮಧ್ಯ ಕಿವಿ, ಒಳ ಕಿವಿ. ಇದು ಒಳ ಕಿವಿ ನರಗಳು ಸಮಸ್ಯೆ. ಇದು ಈ ತೊಂದರೆಗೆ ನಾನು ಕಿವಿ ಮಿಷಿನ್ ಕೊಡ್ತೀನಿ. ಅಯ್ಯೋ, ಕಿವಿ ಮಿಷನ್ ಏನು ಬೇಡ ಸರ್. ಈ ಔಷಧಿಗಳು ಅಥವಾ ಆಪರೇಷನ್ ಎಲ್ಲ ಮಾಡಿ ಸರಿ ಮಾಡ್ಕೊಡಿ ಸರ್. ಇದು ಔಷಧಿಯಿಂದ ಸರಿಯಾಗೋ ಸಮಸ್ಯೆ ಅಲ್ಲ. ಇದಕ್ಕೆ ಕಿವಿ ಮಿಷಿನೇ ಹಾಕ್ಬೇಕು. ಕಿವಿ ಮಿಷನ್ ಏನ್ ಮಾಡುತ್ತೆ ಸರ್? ಕಿವಿ ಮಿಷಿನ್ ಏನ್ ಮಾಡುತ್ತೆ ಅಂದ್ರೆ ಅಕ್ಕಪಕ್ಕ ಬರೋ ಶಬ್ದನ ಜಾಸ್ತಿ ಮಾಡಿ ಕಿವಿ ಒಳಗಡೆ ಕಲ್ಸಿದ್ದೆ. ಕಿವಿ ಮಿಷಿನ್ಸ್ ಕೊಟ್ಟಾದ್ಮೇಲೆ ನಾನು ಥೆರಪಿ ಕೊಡ್ತೀನಿ. ಆಗ ನಿಧಾನವಾಗಿ ಮಗಳು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸರಿ ಸರ್, ಬರ್ತೀವಿ. ಆಸ್ಪತ್ರೆಯಲ್ಲಿ ಜ್ಞಾನವು ಭಯವನ್ನು ಬದಲಿಸುತ್ತದೆ ಮತ್ತು ಅಂಜಲಿಯಿಂದ ಉತ್ತರಗಳು ಬೆಳೆದು ಶುರುವಾಗುತ್ತದೆ. ಏನ್ ನಡೀತಾ ಇದೆ ಇಲ್ಲಿ? ಅಂಜಲಿ, ಏನಾಯ್ತು? ಯಾಕೆ ಬೇಜಾರಾಗಿದೀಯಾ? ಮ್ಯಾಮ್, ಇವಳು ಕಿವಿಯಲ್ಲಿ ಏನೋ ಹಾಕೊಂಡಿದ್ದಾಳೆ. ಇದು ಏನಂತ ನಿಮ್ಗೆಲ್ಲ ಕುತೂಹಲ ಇದೆ ಅಲ್ವಾ? ನಾನು ನಿಮ್ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಳ್ತೀನಿ. ವಿಷಯ ಗೊತ್ತಿಲ್ಲದೆ ನಾವು ಯಾರನ್ನು ರೇಗ್ಸೋದು ಅಥವಾ ಗೇಲಿ ಮಾಡೋದು ತಪ್ಪು ಮಕ್ಳೇ. ಹ್ಞೂ ಮ್ಯಾಮ್. ಅಂಜಲಿಗೆ ಏನಾಗಿದೆ ಮ್ಯಾಮ್? ಅಂಜಲಿಗೆ ಕಿವಿ ತೊಂದರೆ ಇದೆ. ಅವಳಿಗೆ ಎಲ್ಲರ ಹಾಗೆ ಶಬ್ದಗಳು ಕೇಳಿಸೋದಿಲ್ಲ. ಮ್ಯಾಮ್, ಅದು ಏನದು? ಏನ್ ಮಾಡುತ್ತೆ ಅದು? ಅಂಜಲಿ ಹಾಕಿರೋದು ಕಿವಿ ಮಿಷನ್. ಇದನ್ನ ಹಿಯರಿಂಗ್ ಏಡ್ ಅಂತಾರೆ. ಇದರಿಂದ ಅವಳಿಗೆ ನಿಮ್ ಎಲ್ರೂ ತರ ಕೇಳೋಕೆ ಸಹಾಯ ಆಗುತ್ತೆ. ಶಬ್ದಗಳು ಮೆತ್ತುಗೆ ಅಥವಾ ಸರಿಯಾಗಿ ಕೇಳಿಸಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದರಿಂದ ರೇಗ್ಸೋದು ಬದಲು ನಾವು ನಿಮ್ ಫ್ರೆಂಡ್ಗೆ ಹೆಲ್ಪ್ ಮಾಡ್ಬೇಕು. ಹೌದು ಮ್ಯಾಮ್ ಹೇಳಿದ್ದು ಕರೆಕ್ಟು. ನಾವು ಅವಳಿಗೆ ಹೆಲ್ಪ್ ಮಾಡೋಣ. ಅಂಜಲಿ, ಕಿವಿ ಮಿಷಿನ್ ಹಾಕಿದ್ಮೇಲೆ ನೀನು ತುಂಬಾ ಚೆನ್ನಾಗಿ ಮಾಡ್ತಾ ಇದೀಯಾ. ನಿನ್ಗೆ ಏನಾದ್ರೂ ಹೆಲ್ಪ್ ಬೇಕಾ ಅಂದ್ರೆ ನನ್ನ ಹತ್ರ ಕೇಳು, ಓಕೆನಾ? ಹ್ಞೂ ಮ್ಯಾಮ್. ವಾವ್, ನಮ್ ಕ್ಲಾಸ್ ಮಕ್ಕಳು ಎಲ್ರೂ ಒಳ್ಳೆಯವರು. ಈ ಮನೆ ಮದ್ದು ಪೂಜೆ ಮಾಡಿಸೋದ್ರಿಂದ ಎಲ್ಲ ಸರಿ ಹೋಗುತ್ತೆ ಅಂತ, ಆದ್ರೆ ಇದ್ಯಾವುದು ಪ್ರಯೋಜನ ಆಗ್ಲಿಲ್ಲ. ನಾನೊಂದ್ಸಲ ಹಾಸ್ಪಿಟಲ್ ಕರ್ಕೊಂಡು ಹೋಗಾದ್ಮೇಲೆ ನನ್ನ ಮಗಳಿಗೆ ಕಿವಿ ಸಮಸ್ಯೆ ಸರಿ ಹೋಗಿದ್ದು. ನಾನು ಅಲ್ಲಿಗೆ ಹೋಗಿರ್ಲಿಲ್ಲ ಅಂದ್ರೆ ನನ್ನ ಮಗಳ ಭವಿಷ್ಯತ್ತು ಮುಂದೆಗೆ ತೊಂದರೆ ಆಗ್ತಿತ್ತು. ಶ್ರವಣ ದೋಷ ಶಾಪವಲ್ಲ, ಅದೊಂದು ವೈದ್ಯಕೀಯ ಸ್ಥಿತಿ, ಅಂದ್ರೆ ಮೆಡಿಕಲ್ ಕಂಡೀಷನ್. ಶ್ರವಣ ದೋಷ ಶಾಪ ಅಲ್ಲ, ಆರಂಭದಲ್ಲೇ ಗುರುತಿಸಿ ಸಮಯೋಚಿತವಾಗಿ ಸೂಕ್ತ ಚಿಕಿತ್ಸೆ ನೀಡುವುದೇ ಪರಿಹಾರ. ವಿಭಾಗದ ವತಿಯಿಂದ ಶ್ರೀ ದೇವರಾಜಸ್ ಮೆಡಿಕಲ್ ಕಾಲೇಜ್ ಮತ್ತು ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ವತಿಯಿಂದ ಈ ಕಾರ್ಯಕ್ರಮವನ್ನು
ಶ್ರವಣ ಮತ್ತು ವಾಕ್ ವಿಭಾಗದ ಸಿಬ್ಬಂದಿ ಹಾಗೂ ಸ್ಟೂಡೆಂಟ್ಸ್ ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಆಯೋಜನೆ ಮಾಡಿ ಇವತ್ತಿನ ದಿವಸ ಇದರ ಬಗ್ಗೆ ಅರಿವು ಮೂಡಿಸುವಲ್ಲಿ ನಮ್ಮ ಪಾತ್ರ ಏನು ಅನ್ನೋದನ್ನು ಅವರು ತಿಳಿಸ್ಕೊಳ್ಳೋದಕ್ಕೆ ಈ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದಾರೆ. ಅದರ ಭಾಗವಾಗಿ ಒಂದು ಬೀದಿ ನಾಟಕವನ್ನು ಸಹ ಪ್ರದರ್ಶನ ಮಾಡಿದ್ರು ಈಗ. ಸೊ ಅದರಲ್ಲಿ ಮುಖ್ಯವಾಗಿ ಮಕ್ಕಳಲ್ಲಿ ಬೆಳೀತಾ ಅವರು ವಾಕ್ ಮತ್ತು ಶ್ರವಣ ಯಾವ ಥರ ವೃದ್ಧಿ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕು, ಅದನ್ನು ಪೇರೆಂಟ್ಸು ಸ್ವಲ್ಪ ಗಮನ ಇಟ್ಟು ನೋಡಬೇಕಾಗುತ್ತೆ. ಆಮೇಲೆ ಅದಾದಮೇಲೆ ದೊಡ್ಡವರಾದ್ರೂ ಇವಾಗ ಸಾಮಾನ್ಯವಾಗಿ ಎಲ್ಲ ಈ ಇಯರ್ಫೋನ್ಸು ಮತ್ತು ಜೋರಾದ ಶಬ್ದಗಳನ್ನು ಕೇಳಿಸೋದು, ಈ ಶಬ್ದ ಮಾಲಿನ್ಯ ಏನಿದೆ ಇದರಿಂದನೂ ಸ್ವಲ್ಪ ತೊಂದರೆ ಆಗುತ್ತೆ ಹಿಯರಿಂಗ್ ಇದಕ್ಕೆ. ಸೊ ಅದನ್ನು ಏನಾದರೂ ತೊಂದರೆ ಇದ್ದಾಗ ಅದನ್ನು ಚೆಕ್ ಮಾಡಿಸ್ಕೊಂಡು ಅದು ಏನು ತೊಂದರೆ ಅಂತ ನೋಡಿಕೊಂಡು ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ತಗೊಂಡ್ರೆ ಖಂಡಿತವಾಗಿ ಅದನ್ನು ನಾವು ನಿವಾರಣೆ ಮಾಡ್ಬೋದು ಅಂತ ಈ ಕಿರುನಾಟಕದಲ್ಲಿ ತಮಗೆಲ್ಲ ಗೊತ್ತಾಗಿದೆ. ಸೊ ಇವತ್ತಿನ ಕಾರ್ಯಕ್ರಮವನ್ನು ಈ ಆಯೋಜನೆ ಮಾಡಿ ಮಕ್ಕಳು ಈ ಬಿಸಿಲಲ್ಲೂ ಸಹ ನಿಂತ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ಜನಗಳಿಗೆ ಗೊತ್ತಾಗಬೇಕು. ಅದರ ಜೊತೆಗೆ ಭಿತ್ತಿಪತ್ರವನ್ನು ಸಹ ಹಂಚ್ತಾ ಇದ್ದಾರೆ ಸಾರ್ವಜನಿಕರ ಗಮನಕ್ಕೆ ಬರೋದಕ್ಕೋಸ್ಕರ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದ ವಿಭಾಗದ ಸಿಬ್ಬಂದಿ ಮತ್ತು ಸ್ಟೂಡೆಂಟ್ಸ್ಗೆ ಎಲ್ರಿಗೂ ವಂದಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ.